ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಡೂಲು. ಸೊ ನಾವು ಈ ವಿಡಿಯೋದಾಗ ಏನು ಮಾಡೋಣ ಅಂದ್ರೆ ಇಂಗ್ಲೀಷ್ ಸಪ್ಲಿಮೆಂಟ್ರಿ ಬುಕ್ ಒಳಗಿಂದ ಕ್ವಶನ್ ಆಫ್ ಟ್ರಸ್ಟ್ ಏನು ಚಾಪ್ಟರ್ ಐತಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ವಿಡಿಯೋ ಚಾಪ್ಟರ್. ಇಷ್ಟೆಲ್ಲ ಓಕೆ. Everyone thought that Horace Danby was a good, honest citizen. So Horace Danby ಯಾರಂದ್ರೆ ಇಲ್ಲೊಬ್ಬವ ಹುಡುಗ ಅಥವಾ ಮೆನ್ ಅನ್ಬೋದು. ಎಲ್ಲರಿಗೂ ಏನು ತಿಳಿತಂದ್ರೆ ಒಬ್ಬವ ಹಾನೆಸ್ಟ್ ಅದನ ಮತ್ತು ಒಳ್ಳೆಯ ಮನುಷ್ಯ ಅದನ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಹಿ ವಾಸ್ ಅಬೌಟ್ 50 years ಓಲ್ಡ್ ಆ್ಯಂಡ್ ಅನ್ಮ್ಯಾರಿಡ್. ಅವ್ನಿಗೆ 50 ವರ್ಷ ಆಗಿದ್ದು, ಅವ ಇನ್ನೂ ಮದುವೆ ಮಾಡ್ಕೊಂಡಿದ್ದಿಲ್ಲ, ಪರ್ಸನಲ್ ಚಾಯ್ಸ್. ಆ್ಯಂಡ್ ಈ ಲೀವ್ಡ್ ವಿತ್ ಅ ಹೌಸ್ ಕೀಪರ್ ಹೂ ವರಿಡ್ ಓವರ್ ಹೀಸ್ ಹೆಲ್ತ್. ಸೊ ಅವ ಯಾರ ಜೊತೆ ಇರ್ತಿದ್ದಂದ್ರೆ ಒಬ್ಬರ ಹೌಸ್ ಕೀಪರ್ ಜೊತೆ ಇರ್ತಿದ್ದ, ಯಾರಿಗೆ ಇವನ ಹೆಲ್ತ್ ಮೇಲೆ ಭಾಳ ಕಾಳಜಿ ಇರ್ತಿತ್ತು. ಇನ್ಫ್ಯಾಕ್ಟ್ ಹಿ ವಾಸ್ ಯೂಶುವಲಿ ವೆರಿ ವೆಲ್ ಆ್ಯಂಡ್ ಹ್ಯಾಪಿ ಎಕ್ಸೆಪ್ಟ್ ಫಾರ್ ಅಟ್ಯಾಕ್ಸ್ ಆಫ್ ಅ ಹೇ ಫೀವರ್ ಇನ್ ಸಮ್ಮರ್. ಸೊ ಅವ್ನ ಹೆಲ್ತ್ ಪ್ರಾಬ್ಲಮ್ಸ್ ಏನಿದ್ದಿಲ್ಲ, ಆರಾಮ್ ವೆಲ್ ಮತ್ತು ಹ್ಯಾಪಿ ಇರ್ತಿದ್ದ. ಬಟ್ ಸಮ್ಮರ್ ಒಳಗೆ ಏನಾಕಿತ್ತು ಅಂದ್ರೆ ಅವಂಗೆ ಹೇ ಫೀವರ್ ಅಂತ ಬರ್ತಿತ್ತು. ಸೊ ಅದು ಹೇ ಫೀವರ್ ಏನಂದ್ರೆ ಒಂದಿಷ್ಟು ಫ್ಲವರ್ದ ಸ್ಮೆಲ್ಗೆ ಏನಂದ್ರೆ ಅಲರ್ಜಿ ಇರ್ತಿತ್ತು. ಆ ಟೈಪ್ ಹೇ ಫೀವರ್ ಅಂತ ಹೇಳಿ ಅವ್ಗೆ ಯಾವಾಗ ಹಾಕಿತ್ತದ, ಸಮ್ಮರ್ಸ್ ಒಳಗೆ ಆಗ್ತಿದ್ದ. ಬಿಟ್ರೆ ಅವ ಏನಂದ್ರೆ ಆರಾಮ್ ಇರ್ತಿದ್ದ, ಮಜಾ ಮಾಡ್ಕೊಂತ ಇರ್ತಿದ್ದ. ಹಿ ಮೇಡ್ ಲಾಕ್ಸ್ ಆ್ಯಂಡ್ ವಾಸ್ ಅ ಸಕ್ಸಸ್ಫುಲ್ ಇನಫ್ ಅಟ್ ಇಸ್ ಬಿಸ್ನೆಸ್ ಟು ಹ್ಯಾವ್ ಟು ಹೆಲ್ಪರ್ಸ್. ಸೊ ಅವ ಏನು ಮಾಡ್ತಿದ್ದಂದ್ರೆ ಇವು ನಾವೇನು ಕಿಲಿ ಹಾಕ್ತೀವಲ್ಲ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದ ಅಥವಾ ಅದನ್ನು ರೆಡಿ ಮಾಡ್ತಿದ್ದ. ಆಮೇಲೆ ಅವ್ನ ಕೆಳಗೆ 2 ಹೆಲ್ಪರ್ಸ್ ಇದ್ರು. ಸೊ ಆ ಲೆವೆಲಿಗೆ ಸಕ್ಸಸ್ಫುಲ್ ಆಗಿದ್ದ ಬಿಸ್ನೆಸ್ ಒಳಗೆ. ಎಸ್, ಹೊರಾಸ್ ಡ್ಯಾನ್ಬಿ ವಾಸ್ ಅ ಗುಡ್ ಆ್ಯಂಡ್ ರೆಸ್ಪೆಕ್ಟಬಲ್ ಬಟ್ ನಾಟ್ ಕಂಪ್ಲೀಟ್ಲಿ ಹಾನೆಸ್ಟ್. ಸೊ ಹೊರಾಸ್ ಡ್ಯಾನ್ಬಿ ಏನಿತ್ತಂದ್ರೆ ಗುಡ್ಡು ಇದ್ದ, ಚಲೋನು ಇದ್ದ, ರೆಸ್ಪೆಕ್ಟು ಕೊಡ್ಬೋದಾಗಿತ್ತಲ್ಲ, ಚಲೋ ಮನುಷ್ಯ ಇದ್ದ, ಬಟ್ ಪೂರ ಹಾನೆಸ್ಟ್ ಇದ್ದಿದ್ದಿಲ್ಲ ಅವ. ಫಸ್ಟ್ ಪ್ಯಾರಾಗ್ರಾಫ್ ಒಳಗೆ ಇಷ್ಟು ಹೇಳ್ಯಾರ. ಸೊ 15 years ago, ಈಗ ಅವ್ರು ಎಲ್ಲೋದ್ರೆ ನೀವು ಟೈಮ್ ಲೈನ್ ತಲೆಗೆ ಓಡಿಸ್ರಿ, ಸ್ವಲ್ಪ ಇದು ಅಡ್ಡಪಡ್ಡ ಬರ್ದಾರ ಚಾಪ್ಟರ್. ಸೊ 15 years ago Horace had served 15 years ago Horace had served his first and only sentence in a prison library. ಸೊ ಅವ ಏನು ಮಾಡಿದ್ದಂದ್ರೆ ಒಂದ್ಸಲ 15 ವರ್ಷದಿಂದ ಎಲ್ಲಿ ಹೋಗಿದ್ದವ, ಪ್ರಿಸನ್ ಲೈಬ್ರರಿಗೆ ಹೋಗಿದ್ದ. ಅಂದ್ರೆ ಏನಲ್ಲಿ ಜೈಲಿಗೆ ಹೋಗಿದ್ದ. ಹಿ ಲವ್ಡ್ ರೇರ್ ಎಕ್ಸ್ಪೆನ್ಸಿವ್ ಬುಕ್ಸ್. ಸೊ ಅವಂಗೇನಂದ್ರೆ ರೇರ್ ಬುಕ್ಸ್ ಮತ್ತು ಎಕ್ಸ್ಪೆನ್ಸಿವ್ ಆಗಿರ್ತಾವಲ್ಲ ಅಂಥವು ಬುಕ್ಕೆಲ್ಲ ಅವ್ಗೆ ಸೇರ್ತಿದ್ವು. ಸೊ ಹಿ ರಾಬ್ಡ್ ಸೇಫ್ ಎವ್ರಿ ಇಯರ್. ಸೊ ವರ್ಷ ಏನು ಮಾಡ್ತಿದ್ನಂದ್ರೆ ಭಾಳ ಹಾನೆಸ್ಟ್, ವರ್ಷ ಅಷ್ಟೇ ಏನು ಮಾಡ್ತಿದ್ನಂದ್ರೆ ಕರೆಕ್ಟ್ ಎಷ್ಟು ಬೇಕು ಅಷ್ಟೇ ರಾಬ್ ಮಾಡ್ತಿದ್ದ. ಒಂದು ಸೇಫ್ನ ರಾಬ್ ಮಾಡ್ತಿದ್ದ ವರ್ಷ. ಯಾಕಂದ್ರೆ ಅವಂಗೆ ಆ ಬುಕ್ ತೊಗೊಳೋದಿರ್ತಿತ್ತು, ಒಂದು ಎಕ್ಸ್ಪೆನ್ಸಿವ್ ಬುಕ್. ಈಚ್ ಇಯರ್ ಹಿ ಪ್ಲ್ಯಾನ್ಡ್ ಕೇರ್ಫುಲಿ ಜಸ್ಟ್ ವಾಟ್ ಹಿ ವುಡ್ ಡೂ, ಸ್ಟೋರ್ ಇನಫ್ ಟು ಲಾಸ್ಟ್ ಫಾರ್ 12 months ಆ್ಯಂಡ್ ಸೀಕ್ರೆಟ್ಲಿ ಬ್ರಾಟ್ ದ ಬುಕ್ಸ್ ಹಿ ಲವ್ಡ್ ಥ್ರೂ ಆ್ಯನ್ ಏಜೆಂಟ್. ಸೊ ಏನು ಮಾಡ್ತಿದ್ದ ಅಂದ್ರೆ ಭಾಳ ಏನಂದ್ರೆ ಡಿಸಿಪ್ಲಿನ್ಡ್ ಕಳ್ಳ ಇದ್ದವ. ವರ್ಷ ಏನು ಮಾಡ್ತಿದ್ದಂದ್ರೆ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದ, ಏನು ಮಾಡ್ಬೇಕು, ಎಷ್ಟು ಬೇಕಂತೇಳಿ. ಎಷ್ಟು ಅವ ಕಳು ಮಾಡ್ತಿದ್ದ ಅಂದ್ರೆ ಅವಂಗೆ 12 months ಅಂದ್ರೆ 1 ವರ್ಷಕ್ಕೆ ಸಲ ಇರ್ಬೇಕು, ಅಷ್ಟು ಕಳು ಮಾಡ್ತಿದ್ದ. ಆಮೇಲೆ ಸೀಕ್ರೆಟ್ ಆಗೋನ್ನ ಏಜೆಂಟ್ ಥ್ರೂ ಬುಕ್ಸ್ ತರಿಸ್ತಿದ್ದ. Now, walking in the bright July sunshine, he felt sure that his year robbery was going to be as successful as all the others. ಸೊ ಈಗೇನಂದ್ರವ ಜುಲೈ ಒಳಗೆ ಅಡ್ಡಾಡತ್ತಾನ. ಸೊ ಹಂಗೇನು ಅನಿಸ್ತಂದ್ರೆ ವರ್ಷ ನಾ ಹೆಂಗೆ ಕಳು ಮಾಡ್ತೀನಲ್ಲ, ಈ ವರ್ಷನೂ ಸಿಸ್ಟಮೆಟಿಕ್ ಆಗಿ ಚಲೋ ಆಗಿ ನಡೀತೈತೆ ಅಂತೇಳಿ ಅವ ತಿಳ್ಕೊತಾನ. ಫಾರ್ 2 weeks he had been studying the house of a shot over grain. ಸೊ 2 weekಯಿಂದ, ಸೊ ಇವ್ರು ನೋಡ್ರಿ ಪೊಲೀಸರ್ಕಿನ ಒಂದು ಟೈಪ್ ಕಳ್ಳರ ಭಾಳ ಡಿಟೆಕ್ಟ್ ಆಗತ್ತಾರೆ. ಈಗ 2 ವಾರದಿಂದ ಅವ ಏನಂದ್ರೆ ಒಂದು ಮನಿನ ಸ್ಟಡಿ ಮಾಡತ್ತಿದ್ನಂತ, ಹೆಂಗೆ ಕಳು ಮಾಡ್ಬೇಕು, ಆ ಮನೆಗಿನ ಯಾವಾಗ ಯಾವ ಟೈಮಿಗೆ ಮನೆಗೆ ಇರ್ತಾರೆ, ಯಾವ ಟೈಮಿಗೆ ಮನೆಗೆ ಇರಂಗಿಲ್ಲ, ಯಾವ ಟೈಮ್ದಾಗ ಹೊರಗೆ ಇರ್ತಾರೆ. ಸೊ ಹಂಗೆಲ್ಲ 2 ವಾರದಿಂದ ಸ್ಟಡಿ ಮಾಡತ್ತಿದ್ನಂತ. ಲುಕಿಂಗ್ ಅಟ್ ಇಟ್ಸ್ ರೂಮ್ಸ್, ಇಟ್ಸ್ ಎಲೆಕ್ಟ್ರಿಕ್ ವೈರಿಂಗ್ಸ್, ಇಟ್ ಪಾತ್ಸ್, ಇಟ್ ಗಾರ್ಡನ್ಸ್. ಸೊ ಎಲ್ಲ ಒಟ್ಟು ಅದ್ರ ವೈರಿಂಗ್ಸ್, ಅದ್ರ ಪಾತ್ಸ್, ಅದ್ರ ಗಾರ್ಡನ್ಸ್ ಎಲ್ಲಾದ್ರ ಇನ್ಫಾರ್ಮೇಷನ್ ಇವ ಪಡ್ಕೊಂಡ್ಬಿಟ್ಟಿದ್ದ. ದಿಸ್ ಆಫ್ಟರ್ನೂನ್ ದ 2 servants who remained in the grange. ಸೊ ಶಾರ್ಟ್ ಓವರ್ ಗ್ರೇಂಜ್ ಮೇಲೆ ಏನು 2 ವಾರದಿಂದ ಕಣ್ಣಿಟ್ಟಿದ್ನಲ್ಲ, ಸೊ ಈ ಆಫ್ಟರ್ನೂನ್ ಈಗೇನು ಡೇಟ್ ಇತ್ತಲ್ಲ ಅವತ್ತ ಮಧ್ಯಾಹ್ನ ಏನಕತ್ತಂದ್ರೆ 2 servants who remained in the grange while the family was in London had gone to the movies. ಸೊ ಫ್ಯಾಮ್ಲಿ ಎಲ್ಲಿರ್ತಿತ್ತು, ಲಂಡನ್ದಾಗ ಇರ್ತಿತ್ತು. ಇವ್ರು 2 ಸರ್ವೆಂಟ್ಸ್ ಯಾರು ಇರ್ತಿದ್ರು ಅಂದ್ರೆ ಮನ್ಯಾಗ ಇರ್ತಿದ್ರು. ಅವ್ರು ಏನು ಮಾಡ್ತಾರಂದ್ರೆ ಪಿಕ್ಚರಿಗೆ ಹೋಗಿರ್ತಾರೆ. ಹೊರಾಸ್ ಸಾ ದೆಮ್ ಗೋ, ಇದು ಹೊರಾಸ್ ಆಯ್ತು, ಸಾರಿ ಹರಾಸ್ ಅಂತ ತಿಳ್ಕೊಬೇಡ್ರಿ, ಇದು ಹೊರಾಸ್, ಸ್ವಲ್ಪ ವರ್ಡ್ ಭಾಳ ಇದೈತಿದೆ. ಹೊರಾಸ್ ಸಾ ದೆಮ್ ಗೋ ಆ್ಯಂಡ್ ಲೆಫ್ಟ್ ಆ್ಯಂಡ್ ಫೆಲ್ಟ್ ಹ್ಯಾಪಿ ಇನ್ ಸ್ಪೈಟ್ ಆಫ್ ಅ ಲಿಟಲ್ ಟಿಕಲ್ ಆಫ್ ಅ ಹೇ ಫೀವರ್ ಇನ್ ಈಸ್ ನೋ. ಸೊ ನೋಡ್ತಾನ ಹೊರಾಸ್ ಏನಂದ್ರೆ ಅವ್ರು ಹೋಗೋದನ್ನು ನೋಡಿ ಅವ್ಗೇನಾಕತ್ತಂದ್ರೆ ಖುಷಿ ಆಕತ್ತೆ, ಈಗ ಆರಾಮ್ ಕಳು ಮಾಡೋಣ ಅಂತೇಳಿ. ಇನ್ಸ್ಪೈಟ್ ಆಫ್ ಅ ಲಿಟಲ್ ಟಿಕಲ್ ಆಫ್ ಹೇ ಫೀವರ್ ಇನ್ ಈಸ್ ನೋ. ಸೊ ಆಬ್ವಿಯಸ್ಲಿ ಜುಲೈ ಒಳಗೆ ಸನ್ಶೈನ್ ಅಂತ ಬರ್ತಾರೆ. ಸೊ ಸ್ವಲ್ಪ ಆಗಿರ್ಬೋದು ಹಂಗೆ ಹೇ ಫೀವರ್ ಹಾಕತ್ತೆ ಸ್ವಲ್ಪ. ಈ ಕೇಮ್ ಔಟ್ ಫ್ರಮ್ ಅ ಬಿಹೈಂಡ್ ದ ಗಾರ್ಡನ್ ಹಾಲ್, ಈಸ್ ಟೂಲ್ಸ್ ಕೇರ್ಫುಲಿ ಪ್ಯಾಕ್ಡ್ ಇನ್ ಅ ಬ್ಯಾಗ್ ಆನ್ ಹಿಸ್ ಬ್ಯಾಕ್. ಸೊ ಗೂರ್ಕ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಎಲ್ಲಿಂದ ಗಾರ್ಡನ್ದಾಗ ಹಾಸಿ ಎಂಟ್ರಿ ಕೊಡ್ತಾನೆ, ಗಾರ್ಡನ್ ವಾಲ್ದಾಗ ಎಂಟ್ರಿ ಕೊಡ್ತಾನೆ. ಆಮೇಲೆ ಅವ್ನ ಟೂಲ್ಸ್ ಗೀಲ್ಸ್ ಎಲ್ಲ ಕೇರ್ಫುಲಿ ಆಗಿ ಏನಿರ್ತಾವೆ ಅಂದ್ರೆ ಪ್ಯಾಕ್ ಆಗಿರ್ತಾವೆ. ದೇರ್ ವೇರ್ ಅಬೌಟ್ 15,000 pounds worth of jewelries in the grain safe. ಸೊ ಗ್ರೇನ್ ಸೇಫ್ ಒಳಗೆ ಏನಿರ್ತಾವೆ ಅಂದ್ರೆ
£15,000 ಆ ವರ್ತ್ ಇದ್ದ ಜ್ಯುವೆಲರೀಸ್ ಇರ್ತಾವೆ ಎಲ್ಲೇ ಗ್ರೇಂಜ್ ಸೇಫ್ ಒಳಗೆ. ಸೊ ಅವ್ರ ಮನಿ ಹೆಸರು ಶೂಟ್ ಓವರ್ ಗ್ರೇಂಜ್ ಸೇಫ್. ವೆರಿ ಗುಡ್. ಇಫ್ he sold them one by one, he expected to get at least 5,000 enough to make him happy for another year. ಸೊ ಅವ ಏನರ ಒಂದೊಂದು ಮಾರಿದ್ರೆ ಅವ್ನಿಗೆ ಎಷ್ಟು ಅಂದ್ರೆ ಅಟ್ಲೀಸ್ಟ್ 5,000 ಸಿಕ್ತಿತ್ತು. £5,000 ಇರ್ಬೇಕದು, ಗೊತ್ತಿಲ್ಲ. 5,000 ಸಿಕ್ತಿತ್ತು ಅವ್ನಿಗೆ ಎಷ್ಟು ಅಂದ್ರೆ ಅದು ಇನ್ನೊಂದು ವರ್ಷಕ್ಕೆ ಆರಾಮ್ ಸಾಕಾಗಿತ್ತು ಅವಂಗದು. ದೇರ್ ವೇರ್ 3 ವೆರಿ ಇಂಟ್ರೆಸ್ಟಿಂಗ್ ಬುಕ್ಸ್ ಕಮಿಂಗ್ ಅಪ್ ಫಾರ್ ದ ಸೇಲ್ ಇನ್ ದ ಆಟಮ್. ಸೊ ಈಗೇನಂದ್ರೆ ಅವ್ನ ಶಾಕ್ ಏನಿತ್ತು, ಎಕ್ಸ್ಪೆನ್ಸಿವ್ ಬುಕ್ ತೊಗೊಳೋದು, ರೇರ್ ಬುಕ್ಸ್ ತೊಗೊಳೋದಿತ್ತು. ಸೊ ಈಗೇನಂದ್ರೆ 3 ಇಂಟ್ರೆಸ್ಟಿಂಗ್ ಬುಕ್ಸ್ ಬರತ್ತಿತ್ತು ಇವಾಗ ಆಟಮ್ ಸೀಸನ್ ಒಳಗೆ ರಿಲೀಸ್ ಮಾಡತ್ತಿದ್ರು. ನಾವು ವುಡ್ ಗೆಟ್ ದ ಮನಿ ಹಿ ವಾಂಟೆಡ್ ಟು ಬೈ ದೆಮ್. ಸೊ ಅವ್ನಿಗೆ ಈಗೇನಂದ್ರೆ ರೊಕ್ಕ ಸಿಗ್ತಿದ್ವು, ಆಮೇಲೆ ಅವ್ನಿಗೆ ಈಗೇನಂದ್ರೆ ಅದನ್ನು ಬಾಯ್ ಮಾಡ್ಬೇಕಾಗಿತ್ತು. ಒಂದು ನಿಮಿಷ ನೋಡ್ರಿ. ಓಕೆ, ಅವ್ನಿಗೆ ಬಾಯ್ ಮಾಡ್ಬೇಕಾಗಿತ್ತು. He had seen the housekeeper hang the key to the kitchen door on a hook side. ಸೊ ಅದ 2 ವಾರದಿಂದ ಸ್ಟಡಿ ಮಾಡತ್ತಾನಂದ್ರೆ ಎಷ್ಟಂತರೂ ಹಂಗೆ ಗೊತ್ತಿರ್ತೈತೆ. ಅವ ಏನಂದ್ರೆ ಹೌಸ್ ಕೀಪರ್ನ ನೋಡಿರ್ತಾನ ಎಲ್ಲೇ ಕೀ ಹಾಕ್ತಾಳೆ ಅಂತ ಹೇಳಕ್ಕೆ. ಎಲ್ಲ ಕೀ ಹಾಕ್ತಿರ್ತಾಳಂದ್ರೆ ಕಿಚನ್ ಡೋರ್ ಎಲ್ಲಿರ್ತೈತಲ್ಲ ಅಲ್ಲೇ ಹುಕ್ ಔಟ್ ಸೈಡಿಗೆ ಕೀ ಹಾಕ್ತಿರ್ತಾಳೆ. He put a pair of gloves, took the key and opened the door. ಸೊ ಫಿಂಗರ್ ಪ್ರಿಂಟ್ ಎಲ್ಲ ಗೊತ್ತಾಗ್ಬಿಡ್ದಲ್ಲ, ಹಿಂಗಾಗಿ ಅವ ಏನು ಮಾಡ್ತಾನಂದ್ರೆ ಗ್ಲೌಸ್ ಹಾಕೊಂತಾನ. ಗ್ಲೌಸ್ ಹಾಕೊಂಡು ಕಿಲಿ ಅಲ್ಲಿಂದ ತೊಗೊತಾನೆ. ಅಲ್ಲೇ ಕಿಚನ್ ಡೋರ್ದು ಹೊರಗಿನ ಸೈಡ್ ಹಾಕಿ ಏನು ಹುಕ್ಕಿ ಕಿಲಿ ಹಾಕಿರ್ತಾಳಲ್ಲ ಅದನ್ನು ತೊಗೊಂಡೋಗಿ ಡೋರ್ ತೆಗಿತಾನ. ಹಿ ವಾಸ್ ಆಲ್ವೇಸ್ ಕೇರ್ಫುಲ್ ನಾಟ್ ಟು ಲೀವ್ ಎನಿ ಫಿಂಗರ್ ಪ್ರಿಂಟ್. ಸೊ ಆಬ್ವಿಯಸ್ಲಿ ಫಿಂಗರ್ ಪ್ರಿಂಟಿಂದ ಕಂಡು ಹಿಡಿತಾರೆ, ಅದಕ್ಕೆ ಬಿಡ್ತಿರಂಗಿಲ್ಲ. A small dog was lying in the kitchen. It stirred, made a noise and moved its tail in a friendly way. ಸೊ ಒಂದು ಸಣ್ಣ ನಾಯಿ ಏನಿತ್ತಂದ್ರೆ ಕುಂತಿತ್ತು ಕಿಚನ್ ಒಳಗೆ. ಅದೇನಂದ್ರೆ ಅಷ್ಟೇ ಸ್ವಲ್ಪ ನಾಯ್ಸ್ ಮಾಡ್ತಾ ಆಮೇಲೆ ಮೂಡ್ ಇಟ್ಸ್ ಅ ಟೇಲ್ ಇನ್ ಫ್ರೆಂಡ್ಲಿ ವೇ. ಯೂಶ್ವಲಿ ನಾಯಿ ಏನ್ರ ಭಾಳ ಅಲ್ಲಾಡ್ಸ್ಕೊಂಬಂದ್ರೆ ಫ್ರೆಂಡ್ಲಿ ವೇ ಒಳಗೆ ಇರ್ತಾವೆ. ಸೊ ಅಷ್ಟು ಮಾಡ್ತೈತಿ. ಆಲ್ ರೈಟ್ ಶೆರ್ರಿ Horace said as he passed, all you had to do keep the dogs quiet was call them by their right names and show them a love. ಸೊ ಆ ನಾಯಿ ಹೆಸರು ಏನಂದ್ರೆ ಶೆರ್ರಿ ಅಂತ ಇರ್ತೈತಿ. ಅಷ್ಟು ಸ್ಟಡಿ ಮಾಡೇ ಬಿಟ್ಟಿರ್ತಾನ. ಅವಾಗ ಹೊರಾಸ್ ಏನಂತಾನಂದ್ರೆ ಇವನ್ನೆಲ್ಲ ನಾಯಿನ ಕುಂದಿರ್ಸ್ಬೇಕಂದ್ರೆ ನಾವು ಅದನ್ನ ಕರೆಕ್ಟ್ ಹೆಸರು ಕರಿಬೇಕಾದ್ರದ್ದು. ಕರೆಕ್ಟ್ ಹೆಸರು ಕರೆದೇನೈತೆ ಸ್ವಲ್ಪ ಲವ್ ತೋರಿಸಿದ್ರೆ ಎಲ್ಲ ಕುಂದಿರ್ತಾವ ಅಂತ ಹೇಳ್ತಾನ. The safe was in the drawing room behind a rather poor painting. ಸೊ ಅದು ಸೇಫ್ ಎಲ್ಲಿರ್ತೈತಂದ್ರೆ ಡ್ರಾಯಿಂಗ್ ರೂಮ್ ಒಳಗೆ ಇರ್ತೈತಿ. ಓಕೆ, ದ ಸೇಫ್ ವಾಸ್ ಇನ್ ದ ಡ್ರಾಯಿಂಗ್ ರೂಮ್ ಬಿಹೈಂಡ್ ಅ ರಾದರ್ ಪೂರ್ ಪೇಂಟಿಂಗ್. ಯಾವ ಸೇಫ್ ಅದ? ಗಾರ್ಡನ್ ಫೇಸ ಯಾವ್ದು? ಗಾರ್ಡನ್ ಅಲ್ರಿ, ಗ್ರ್ಯಾಂಡ್ ಸೇಫ್. ಹೆಸರು ನೆನಪಿರಂಗಿಲ್ಲ ನೋಡಿ. ಗ್ರ್ಯಾಂಡ್ ಸೇಫ್ ಎಲ್ಲಿ ಇರ್ತೈತಂದ್ರೆ ಗಾರ್ಡನ್ದಾಗ ಇರ್ತೈತಿ. ಗ್ರ್ಯಾಂಡ್ ಸೇಫ್ ಗಾರ್ಡನ್ದಾಗ ಇರಂಗಿಲ್ಲ, ಇದನ್ನ ಎಡಿಟ್ ಮಾಡಂಗಿಲ್ಲ. ಸಾರಿ. ಸೊ ಅದು ಗ್ರ್ಯಾಂಡ್ ಸೇಫ್ ಎಲ್ಲಿ ಇರ್ತೈತಂದ್ರೆ ಡ್ರಾಯಿಂಗ್ ರೂಮ್. ಒಂದು ಸಣ್ಣ ಪೇಂಟಿಂಗ್ ಇರ್ತೈತಿ, ಅದರಿಂದ ಏನಂದ್ರೆ ಗ್ರ್ಯಾಂಡ್ ಸೇಫ್ ಇರ್ತೈತಿ. Horace wondered for a moment whether he should collect pictures instead of books, but they took up too much room in a small house. Books were better. ಸೊ ಈಗ ಏನಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ, ನಾ ಏನಪ್ಪ ಬುಕ್ ತೊಗೊಳ್ಳೋ ಪಿಕ್ಚರ್ ತೊಗೊಳ್ಳೋ ಅಂತೇಳಿ. ಬಟ್ ಆದರೂ ಏನಂದ್ರೆ ಭಾಳ ಜಾಗ ತೊಗೊತದ ಪಿಕ್ಚರ್ ತೊಗೊಂಡ್ರೆ, ಅದಕ್ಕೆ ಬುಕ್ಸ್ ಚಲೋ ಅಂಥೇಳಿ ಬುಕ್ಸ್ ತೊಗೊಳಕ್ಕೆ ಅವ ಏನು ಮಾಡ್ತಾನಂದ್ರೆ ಡಿಸೈಡ್ ಮಾಡ್ತಾನೆ. There was a great bowl of flowers on the table and Horace felt his nose tickle. ಸೊ ಅಲ್ಲೇನಿತ್ತಂದ್ರೆ ಫ್ಲವರ್ಸ್. ಆಬ್ವಿಯಸ್ಲಿ ಅವ್ನಿಗೆ ಏನಿತ್ತಂದ್ರೆ ಹೇ ಫೀವರ್ ಇತ್ತು. ಹೇ ಫೀವರ್ ಅಂದ್ರೆ ಏನು, ಫ್ಲವರ್ಸ್ ಇದ್ದ ಸ್ಮೆಲ್ಲಿಂದ ಅಲರ್ಜಿ ಇತ್ತು. ಅಲ್ಲೇನಂದ್ರೆ ಅವ್ರು ಬೌಲ್ದಾಗ ಇಟ್ಟಿರ್ತಾರೆ ಅವ್ನು. ಸೊ ಅಲ್ಲಿಂದ ಏನಾಕತ್ತಂದ್ರೆ ಅವ್ನಿಗೆ ಸ್ವಲ್ಪ ಟಿಕಲ್ ಆಕತಿ. ಅಂದ್ರೆ ಟಿಕಲ್ ಅಂದ್ರೆ ಏನು, ಸ್ವಲ್ಪ ಅಲರ್ಜಿ ಎಲ್ಲ ಎಫೆಕ್ಟ್ ಆಗಿ ಸರಿ ಆಗಂಗಿಲ್ಲ ಅವಂಗೆ. ಎಲ್ಲ ಹೋತ್ರಿ ಅದು. ಹಿ ಗೇವ್ ಅ ಲಿಟಲ್ ಸ್ನೀಸ್ ಆ್ಯಂಡ್ ದೆನ್ ಪುಟ್ ಡೌನ್ ಈಸ್ ಬ್ಯಾಕ್. ಸೊ ಸ್ವಲ್ಪ ಸ್ನೀಸ್ ಬರ್ತೈತಿ, ಸ್ನೀಸ್ ಮಾಡ್ತಾನೆ. ಆಮೇಲೆ ಅವ್ನ ಬ್ಯಾಗ್ನ ಕೆಳಗಿಟ್ಟು, ಟೂಲ್ ಬ್ಯಾಗ್ ಏನು ತಂದಿರ್ತಾನಲ್ಲ ಹಿಂದೆ ಹಾಕೊಂಡು ಅದನ್ನು ಕೆಳಗಿಟ್ಟು ಹಿ ಕೇರ್ಫುಲ್ಲಿ ಅರೇಂಜ್ ಹಿಸ್ ಟೂಲ್ಸ್. ಹಿ ಹ್ಯಾಡ್ 4 hours ಬಿಫೋರ್ ದ ಸರ್ವೆಂಟ್ಸ್ ರಿಟರ್ನ್. ಸೊ ಎಲ್ಲ ಟೂಲ್ಸ್ನ ಹಗುರು ಕರ ಮಾಡ್ತಾನೆ, ಅರೇಂಜ್ ಮಾಡ್ತಾನೆ. ಅವಂಗೆ ಆಮೇಲೆ ಏನಂದ್ರೆ 4 ತಾಸು ಸಿಕ್ಕಿರ್ತೈತೆ ಅವಂಗೆ. ಯಾಕಂದ್ರೆ ಅವ್ರು ಮೂವಿಗೆ ಹೋಗಿರ್ತಾರೆ. ಯಾವ ಮೂವಿ 4 ತಾಸು ಇರ್ತದೆ ಗೊತ್ತಿಲ್ಲ, ಬಟ್ ಅದು ಒಟ್ಟು ಮೂವಿಗೆ ಹೋಗಿರ್ತಾರೆ. ಹಂಗೆ 4 ತಾಸು ಟೈಮ್ ಇತ್ತಂತ ಅವ್ನ ಕಡೆ. ದ ಸೇಫ್ ವಾಸ್ ನಾಟ್ ಗೋಯಿಂಗ್ ಟು ಬಿ ಹಾರ್ಡ್ ಟು ಓಪನ್. ಸೊ ಆ ಸೇಫ್ ಏನಂದ್ರೆ ಅಷ್ಟು ಹಾರ್ಡ್ ಇದ್ದಿದ್ದಿಲ್ಲ ಓಪನ್ ಮಾಡೋಕ್ಕೆ. ಯಾಕಂದ್ರೆ ಇವನ ಲಾಕ್ ಮಿಕ್ಕರು ಆಬ್ವಿಯಸ್ಲಿ ಏನು ಮಾಡ್ತಿದ್ದಂದ್ರೆ ಅವಂಗೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದೇ ಇರ್ತಿತ್ತು. ದ ಬಲ್ಗರ್ ಅಲಾರಮ್ ವಾಸ್ ಪೋರ್ಲಿ ಬಿಲ್ಡ್. ಸೊ ಅದು ಏನಂದ್ರೆ ಹಿಂಗೆ ಒಡೆದು ಏನಾರ ತೆಗೆದ್ರೆ ಅಲಾರಮ್ ಇರ್ತೈತಿ. ಆ ಅಲಾರಮು ಅಷ್ಟು ಚಲೋ ಬಿಲ್ಡಿಂಗ್ ಇದ್ದಿದ್ದಿಲ್ಲ. ವಿತ್ ಲಾಕ್ಸ್ ಆಫ್ಟರ್ ಆಲ್ ಹಿ ಹ್ಯಾಡ್ ಲೀವ್ಡ್ ವಿತ್ ಅದು ಲೈನ್ ಸ್ಕಿಪ್ ಮಾಡಿದೆ, ಸಾರಿ. ಆಫ್ಟರ್ ಆಲ್ ಹಿ ಲೀವ್ಡ್ ವಿತ್ ಲಾಕ್ಸ್ ಆ್ಯಂಡ್ ಸೇಫ್. ಸೊ ಅದ ಕೆಲಸ ಮಾಡ್ತಿದ್ದ. ಹಿಂಗಾಗಿ ಅವಂಗಂತರೂ ಏನಿತ್ತಂದ್ರೆ ಈಸಿ ಕೆಲಸ ಇರ್ತದೆ. ದ ಬಲ್ಗರ್ ಅಲಾರಮ್ ಆಲ್ಸೋ
ವಾಸ್ ಪುವರ್ಲಿ ಬಿಲ್ಟ್. ಹಿ ವೆಂಟ್ ಇನ್ ಟು ದ ಹಾಲ್ ಟು ಕಟ್ ಇಟ್ಸ್ ವೈರ್. ಸೊ ಏನಕ್ಕನ ಅಂದ್ರೆ ಈಗ ಸೈರನ್ ಆಗ್ಬಾರ್ದು ಅಂತ ಹೇಳಿ ಎಲ್ಲೋಕನ ಹಾಲಿಗೆ ಹೋಗಿ ಆಬ್ವಿಯಸ್ಲಿ ಎಲ್ಲ ವೈರಿಂಗ್ಸ್ ನೋಡ್ಕೊಂಡಿರ್ತಾನ, ಪಟ್ಟನ ಹೋಗಿ ವೈರ್ ಕಟ್ ಮಾಡ್ತಾನ. He came back and sneezed loudly as the smell of a flowers came to him again. ಸೊ ಹೊಳ್ಳಿ ಬರ್ತಾನವ, ಹೊಳ್ಳಿ ಬಂದೇನಂದ್ರೆ ಮತ್ತು ಆಬ್ವಿಯಸ್ಲಿ ಒಂದು ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಜೋರಾಗಿ ಈ ಸಲ ಸೀಸ್ ಮಾಡ್ತಾನೆ. ಹೌ ಫೂಲಿಶ್ ಪೀಪಲ್ ಆರ್ ವೆನ್ ದೇ ಓನ್ ಅ ವ್ಯಾಲ್ಯೂಯಬಲ್ ಥಿಂಗ್ಸ್ ಹೊರಸ್ ಥಾಟ್. ಸೊ ಪೀಪಲ್ ಎಷ್ಟು ಇದಾದಾರ ಅಂದ್ರೆ ಮಂದಿ ಎಷ್ಟು ಫೂಲಿಶ್ ಅದಾರ ಅಂದ್ರೆ ಇಷ್ಟು ವ್ಯಾಲ್ಯೂಯಬಲ್ ಥಿಂಗ್ಸ್ ಇಟ್ಕೊಂಡು ಅಂತ ಹೇಳ್ತಾರೆ. ಅ ಮ್ಯಾಗ್ಝನ್ ಆರ್ಟಿಕಲ್ ಹ್ಯಾಡ್ ಡಿಸ್ಕ್ರೈಬ್ಡ್ ದಿಸ್ ಹೌಸ್ ಗಿವಿಂಗ್ ಅ ಪ್ಲಾನ್ ಆಫ್ ಆಲ್ ದ ರೂಮ್ಸ್ ಆ್ಯಂಡ್ ಅ ಪಿಕ್ಚರ್ ಆಫ್ ದಿಸ್ ರೂಮ್. ಸೊ ಒಂದು ಮ್ಯಾಗ್ಝಿನ್ ಆರ್ಟಿಕಲ್ ಒಳಗೆ ಏನಂದ್ರೆ ಈ ರೂಮದ್ದು ಪಿಕ್ಚರ್ ಕೊಟ್ಟು ಎಲ್ಲ ಡಿಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ. ಸೊ ಕಳ್ರಿಗೆ ಆಬ್ವಿಯಸ್ಲಿ ಅದು ಹೆಲ್ಪ್ ಆಕತ್ತೆ. ದ ರೈಟರ್ ಹ್ಯಾಡ್ ಈವನ್ ಮೆನ್ಷನ್ ದಟ್ ದ ಪೇಂಟಿಂಗ್ ಹಿಡ್ ಸೇಫ್. ಸೊ ಏನಂದ್ರೆ ರೈಟರ್, ಆ ಮ್ಯಾಗ್ಝಿನ್ ರೈಟರ್ ಇನ್ನೊಂದು ಏನು ಮೆನ್ಷನ್ ಮಾಡ್ಬಿಟ್ಟಿದ್ದಂದ್ರೆ ಪೇಂಟಿಂಗ್ ಇನ್ ಸೇಫ್ ಐತೆ ಅಂತ ಮೆನ್ಷನ್ ಮಾಡಿಬಿಟ್ಟಾನ. ಒಂದು ಟೈಪ್ ಅದು ಎಕ್ಸಾಮ್ ಒಳಗೆ ಹೋಗಿರಿ ನೀವು, ಬಟ್ ಎಕ್ಸಾಮ್ ಒಳಗೆ ನಿಮಗೆ ಬುಕ್ ತೆಗಿಸಿ ಬರೀರಿಪ್ಪ ಅನ್ನಕತ್ತಾರೆ, ಹಂಗಾತದೆ. ಬಟ್ Horace found that the flowers were hindering him in his work. He buried his face in his handkerchief. ಸೊ ಹಂಗೇನಾಗ್ತಂದ್ರೆ ಈಗ ಯಾಕಪ್ಪ ಸ್ವಲ್ಪ ಫ್ಲವರ್ಸ್ ಅಡ್ಡಾಗತ್ತವ ನನ್ನ ಕೆಲಸ ಒಳಗೆ ಅಂತ ಹೇಳಿ ಹಂಗೆ ಅನಿಸ್ತೈತಿ. ಅವ ಏನು ಮಾಡ್ತಾನಂದ್ರೆ ಮುಖಕ್ಕೆ ಕರ್ಚಿಫ್ ಕಟ್ಕೊತಾನ. ದೆನ್ ಈ ಹರ್ಡ್ ವಾಯ್ಸ್ ಸೇ ಫ್ರಮ್ ದ ಡೋರ್ ವೇ, ವಾಟ್ ಈಸ್ ಇಟ್, ಅ ಕೋಲ್ಡ್ ಆರ್ ಅ ಹೇ ಫೀವರ್. ಸೊ ಅವ್ಗೆ ಒಮ್ಮೆ ಏನಂದ್ರೆ ಶಬ್ದ ಕೇಳಿಸ್ತೈತಿ ಎಲ್ಲಿಂದ, ಬಾಗಲಿಂದ. ವಾಟ್ ಈಸ್ ಇಟ್, ಅ ಕೋಲ್ಡ್ ಆರ್ ಹೇ ಫೀವರ್ ಅಂತ ಹೇಳೋ ಹಂಗೊಂದು ಶಬ್ದ ಕೇಳಿಸ್ತೈತಿ. ಬಿಫೋರ್ ಹಿ ಕುಡ್ ಥಿಂಕ್ Horace said ಹೇ ಫೀವರ್ ಆ್ಯಂಡ್ ಫೌಂಡ್ ಹಿಮ್ಸೆಲ್ಫ್ ಸ್ನೀಸಿಂಗ್ ಅಗೇನ್. ಅವ ಇನ್ನೊಮ್ಮೆ ವಿಚಾರ ಮಾಡೋ ಹೇಳೋಕಿನ ಫಸ್ಟ್ ಅವ ಹೇಳೇ ಬಿಡ್ತಾನೆ ಹೇ ಫೀವರ್ ಅಂತ ಹೇಳಿ, ಮತ್ತೆ ಇನ್ನೊಮ್ಮೆ ಶೀನ್ತಾನೆ. ಯಾಕಂದ್ರೆ ಅದು ಏನಿರ್ತದೆ ಅಂದ್ರೆ ಅವಂಗೆ ಅಲರ್ಜಿ ಇರ್ತದೆ. ದ ವಾಯ್ಸ್ ವೆಂಟ್ ಆನ್, ಯು ಕ್ಯಾನ್ ಕ್ಯೂರ್ ಇಟ್ ವಿತ್ ಅ ಸ್ಪೆಷಲ್ ಟ್ರೀಟ್ಮೆಂಟ್ ಯು ನೋ. ಸೊ ವಾಯ್ಸ್ ಹಂಗೆ ಏನಂದ್ರೆ ಹಿಂದೆ ಬರ್ತಿರ್ತೈತಿ. ಯಾಕೆ ಏನಂತಾಳೆ ಅಂದ್ರೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟಿಂದ ನೀ ಅದನ್ನು ಏನು ಮಾಡ್ಬೋದು ಅಂದ್ರೆ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತಾನೆ. If you find out just what a plant gives you the disease, I think you would better see a doctor. If you are serious about your work, I heard from the top of the house just now. So ಏನಂತಾರೆ ಅಂದ್ರೆ ಅಕ್ಕಿ, the wise went, you can cure it with a special treatment you know. If you find out just ಅಂದ್ರೆ ನೀ ಅದನ್ನು ಸ್ಪೆಷಲ್ ಟ್ರೀಟ್ಮೆಂಟಿಂದ ಹೆಂಗೆ ಕ್ಯೂರ್ ಮಾಡ್ಬೋದು ಅಂದ್ರೆ ನೀನು ಏನು ಮಾಡ್ಬೇಕಂದ್ರೆ ಫೈಂಡ್ ಔಟ್ ಮಾಡ್ಬೇಕು ನಿಂಗೆ ಯಾವ ಪ್ಲ್ಯಾಂಟ್ ಅಥವಾ ಯಾವ ಫ್ಲವರ್ಸ್ ಮೇಲಿಂದ ನಿಂಗೆ ಆ ಡಿಸೀಸ್ ಸ್ಟಾರ್ಟ್ ಆಗತ್ತೆ ಅಂತೇಳಿ ಅವಾಗ ನಿಂಗೆ ಕ್ಯೂರ್ ಆಕತಿ. ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ವರ್ಕ್, ಐ ಹರ್ಡ್ ಯು ಫ್ರಮ್ ದ ಟಾಪ್ ಆಫ್ ದ ಹೌಸ್ ಜಸ್ಟ್ ನಾವು. ಸೊ ನೀನು ಸೀರಿಯಸ್ ಆಗಿ ಇರ್ಬೇಕು ಅಂತ ಹೇಳ್ತಾಳೆ. ಸೊ ಇಟ್ ವಾಸ್ ಅ ಕ್ವಾಯ್ಟ್ ಕೈಂಡ್ಲಿ ವಾಯ್ಸ್. ಸ್ವಲ್ಪ ಒಬ್ವಿಯಸ್ಲಿ ನಿಮ್ಮ ಪಿಕ್ಚರ್ ನೋಡ್ಕೋತಾ ಇರ್ತೈತಿ, ಹೆಣ್ಮಕ್ಳ ಧ್ವನಿ ಸ್ವಲ್ಪ ಕ್ವಾಯ್ಟ್ ಮತ್ತು ಕೈಂಡ್ಲಿ ವಾಯ್ಸ್ ಇರ್ತೈತಿ, ಬಟ್ ಒನ್ ವಿತ್ ಫರ್ನೆಸ್ ಇನ್ ಇಟ್. ಸೊ ಸ್ವಲ್ಪ ಫರ್ನೆಸ್ ಇರ್ತೈತೆ. ಅ ವುಮನ್ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಡೋರ್ ವೇ ಆ್ಯಂಡ್ ಶೆರಿ ವಾಸ್ ರಬ್ಬಿಂಗ್ ಅಗೇನ್ಸ್ಟ್ ಹರ್. ಸೊ ಏನಂದ್ರೆ ಒಬ್ಬಾಕಿ ಹೆಣ್ಮಗಳಲ್ಲಿ ನಿಂತಿರ್ತಾಳೆ ಅಂದರೆ ಡೋರ್ವೇ ಕಡೆ ನಿಂತಿರ್ತಾಳೆ. ಆಮೇಲೆ ಆ ಶೆರಿ ನಾಯಿ ಏನಿರ್ತೈತಲ್ಲ ಆಕೆ ಅದೇನು ಮಾಡ್ತಿರ್ತೈತೆ ಅಂದ್ರೆ ಹೋಗಿ ಹಿಂಗೆ ಅಗೇನ್ಸ್ಟ್ ಹರ್ ರಬ್ ಮಾಡ್ತಿರ್ತೈತೆ, ಅಂದ್ರೆ ಹಿಂಗೆ ಆಟ ಆಡ್ತಾವಲ್ಲ ನಾಯಿ ಆ ಟೈಪ್. ಶಿ ವಾಸ್ ಹೆಂಗ್ ಕ್ವೈಟ್ ಪ್ರಿಟಿ ಆ್ಯಂಡ್ ವಾಸ್ ಡ್ರೆಸ್ಡ್ ಇನ್ ಅ ರೆಡ್. ಸೊ ಒಬ್ವಿಯಸ್ಲಿ ಮೆನ್ ವಿಲ್ ಬಿ ಮೆನ್ ಮೂಮೆಂಟ್ ಆಕತ್ತಿಲ್ಲ. ಆಕೆ ಏನಿರ್ತಾಳೆ ಅಂದ್ರೆ ಹೆಂಗ್ ವುಮೆನ್ ಇರ್ತಾಳೆ, ಸ್ವಲ್ಪ ಚಂದ ಇರ್ತಾಳೆ ನೋಡೋಕೆ. ಆಮೇಲೆ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರ್ತಾಳೆ. ಶಿ ವಾಕ್ಡ್ ದ ಫೈರ್ ಪ್ಲೇಸ್ ಆ್ಯಂಡ್ ಸ್ಟ್ರೇಟೆಂಡ್ ದ ಆರ್ನಮೆಂಟ್ಸ್ ದೇರ್. ಆಕಿ ಫೈರ್ ಪ್ಲೇಸ್ ಕಡೆ ಹೋಗ್ತಾಳೆ. ಫೈರ್ ಪ್ಲೇಸ್ ಅಂದ್ರೆ ಅಲ್ಲೇ ವಾರ್ ಮಾಡಕ್ಕೆ ಇಟ್ಟಿರ್ತಾರಲ್ಲ ಅಲ್ಲಿ ಹೋಗ್ಕೊಳಕ್ಕೆ. ಅಲ್ಲೋಗಿ ಆರ್ನಮೆಂಟ್ಸ್ ಎಲ್ಲ ಅಂದ್ರೆ ಅಲ್ಲಿದ್ದ ಫ್ಲವರ್ ಪಾಟ್ಸಿಗೆಲ್ಲ ಕೆಮ್ಮಿ ಶೀನಿ ಎಲ್ಲ ಬಿಡಿಸ್ಬಿಟ್ಟಿರ್ತಾನೆ. ಅದನ್ನೆಲ್ಲ ಹೋಗಾಕಿ ಏನು ಮಾಡ್ತಾಳೆ ಅಂದ್ರೆ ಸೀದಾ ಮಾಡ್ತಾಳೆ. ಡೌನ್ ಶೆರಿ ಶೀ ಸೆಡ್. ಸೊ ಅಲ್ಲಿ ಹೋಗಕ್ಕೆ ಏನಂತಾಳೆ ಅಂದ್ರೆ ಡೌನ್ ಅಂತಾಳೆ. ಏನೇನು ಡೌನ್ ಅಂತಾಳೆ ಗೊತ್ತಿಲ್ಲ. ಎನಿವನ್ ವುಡ್ ಥಿಂಕ್ ಐ ಹ್ಯಾಡ್ ಬಿನ್ ಅವೇ ಫಾರ್ ಅ ಮಂತ್. ಸೊ ನಾ ಭಾಳ ಒಂದು ತಿಂಗಳಿಂದ ಹಿಂದದೇನೆ ಅಂತ ತಿಳ್ಕೊತಾರ ಅಂತ ಹೇಳ್ತಾಳೆ. ಶಿ ಸ್ಮೈಲ್ಡ್ ಎಟ್ Horace ಆ್ಯಂಡ್ ವೆಂಟ್ ಆನ್, ಹೌಎವರ್ ಐ ಕೇಮ್ ಬ್ಯಾಕ್ ಜಸ್ಟ್ ಇನ್ ಅ ಟೈಮ್ ತೋ ಐ ಡಿಡಂಟ್ ಎಕ್ಸ್ಪೆಕ್ಟ್ ಟು ಮೀಟ್ ಅ ಬಲ್ಗರ್. ಸೊ ಅಕ್ಕಿ ಏನಂತಾಳಂದ್ರೆ ಹೌಎವರ್ ಐ ಕೇಮ್ ಬ್ಯಾಕ್, ಸಾರಿ ಒಂದು ನಿಮಿಷ ತಡ್ರಿ ಎಲ್ಲೋದೆ ನಾನು. However, I came back just in time, though I did to meet a bulgar. ಅಂದ್ರೆ ನಾ ಒಂದು ತಿಂಗಳೊಳಗೆ ಬಂದಿರ್ಬೋದು, ಬಟ್ ನಾ ಇದನ್ನು ಯಾರ ಬರ್ಗಲ್ ಜೊತೆ ಮೀಟ್ ಆಕಿನ ಅಂತೇಳಿ ನಾ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತ ಯಾರು ಹೇಳ್ತಾಳೆ ಇಲ್ಲೇ ಅಕ್ಕಿ. ಅ ಬ್ಯೂಟಿಫುಲ್ ಯಂಗ್ ಲೇಡಿ ಏನಿರ್ತಾಳಲ್ಲ ಅಕ್ಕಿ ಇಲ್ಲೇ ಹೇಳ್ತಾಳೆ. ಓಕೆ, ಮುಂದೆಲ್ಲ ಹೋತ್ರಿ ಒಂದು ನಿಮಿಷ. Horace had some hope because she seemed to be amused at meeting him. ಸೊ ಹೊರಾಸಿಗೆ ಏನಂದ್ರೆ ಈಗ ಅವ ಅಷ್ಟು ಹೆದರಿರಂಗಿಲ್ಲ, ಅವ್ಗೆ ಸ್ವಲ್ಪ ಹೋಪ್ ಇರ್ತೈತೆ. ಯಾಕಂದ್ರೆ ಅವ್ಗೆ ಹೆಂಗೆ ಕಾಣಿಸ್ತೈತೆ ಅಂದ್ರೆ ಓ ಈಕಿ ನನ್ನ ಬೆಟ್ಟಾಗಿದ್ದಕ್ಕೆ ಈಕಿ ಏನು ಹೆದರಿಲ್ಲ ನನ್ನಿಂದ, ಈಕಿಗೆ ಮಜಾ ಬರತೈತಿ ನನ್ನ ಜೊತೆ ಏನು ಮಾತಾಡೋದಕ್ಕೆ, ಬೇರೆ ತಿಳ್ಕೊಬೇಡ್ರಿ, ಮಾತಾಡೋದಕ್ಕೆ ಮಜಾ ಬರತೈತಿ ಅಂಥೇಳಿ ತಿಳ್ಕೊತಾರೆ. He might avoid trouble if he treated her the
ರೈಟ್ ವೇ. ಸೊ ಅವಂಗೇನಂದ್ರೆ ಈಗ ಏನವ ಕಳ್ಳ ಪೊಲೀಸ್ನೆಲ್ಲ ಕರಿಬೋದಲ್ಲ, ಅದನ್ನು ಬಟ್ ಅವ ಅವಾಯ್ಡ್ ಮಾಡ್ಬೋದು. ಹೆಂಗಂದ್ರೆ ಅವ ಏನರ ಕರೆಕ್ಟಾಗಿ ಆಕಿನೇ ಟ್ರೀಟ್ ಮಾಡಿದ್ರೆ ಅಂದ್ರೆ ಕರೆಕ್ಟಾಗಿ ಸಾರಿಗಿರಿ ಕೇಳೋದ್ರೆ ಆಕಿ ಬಿಡ್ಬೋದು ಅಂಥೇಳಿ ಅವ ಅನ್ಕೊತಾನೆ. ಎಲ್ಲೋತ್ರದು ಮತ್ತೋತಲ್ಲ ಈಗ. ಹಿ ರಿಪ್ಲೈಡ್, ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಟು ಮೀಟ್ ಒನ್ ಆಫ್ ದ ಫ್ಯಾಮಿಲಿ. ಸೊ ನಾ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಿಮ್ಮ ಫ್ಯಾಮಿಲಿನ ಮೀಟ್ ಆಕಿನಿ ಅಂತಂತಿರ್ತಾನೆ. ಶಿ ನಾಡೆಡ್, ಐ ಸಿ ವಾಟ್ ಆನ್ ಇನ್ಕನ್ವೀನಿಯನ್ಸ್ ಇಟ್ ಈಸ್ ಫಾರ್ ಯು ಟು ಮೀಟ್ ಮೀ, ವಾಟ್ ಆರ್ ಯು ಗೋಯಿಂಗ್ ಟು ಡೂ. ಸೊ ಆಕೆ ಏನಂತಾಳೆ ಅಂದ್ರೆ ಸ್ವಿಮ್ಮಿಂಗ್ ಗೋಣ್ ಆಗ್ತಾಳೆ. ನಾಡೆಡ್ ಅಂದ್ರೆ ಗೋಣ್ ಹಾಕಿ, ನಂಗೆ ಗೊತ್ತಾಯ್ತು ಇದು ಇನ್ಕನ್ವೀನಿಯನ್ಸ್ ಆಯ್ತು, ನಾ ಈಗ ನಿಂಗೆ ರಾಂಗ್ ಟೈಮಿಗೆ ಬಂದಿದ್ದೆ, ಬಟ್ ಈಗೇನು ಮಾಡ್ತೀಪಾ ನೀ ಅಂತ ಹೇಳ್ತಾನೆ. ಸೊ ಹೊರಾಸ್ ಸೆಡ್, ಮೈ ಫಸ್ಟ್ ಥಾಟ್ ವಾಸ್ ಟು ರನ್. ಸೊ ಹೊರಾಸ್ ಏನಂತಾನಂದ್ರೆ ನಾ ಫಸ್ಟ್ ನನ್ನ ತಲೆಯಾಗ ನೀನು ನೋಡಿ ಬಂದಿದ್ದೇನಂದ್ರೆ ಓಡ್ಬೇಕಂತ ಹೇಳಿ ಬಂದಿತ್ತು. ಅಫ್ಕೋರ್ಸ್ ಯು ಕುಡ್ ಡೂ ದ್ಯಾಟ್, ಬಟ್ ಐ ವುಡ್ ಟೆಲಿಫೋನ್ ದ ಪೊಲೀಸ್ ಆ್ಯಂಡ್ ಟೆಲ್ ದಮ್ ಆಲ್ ಅಬೌಟ್ ಯು, ದೇ ಅಟ್ ಗೆಟ್ ಯು ಅಟ್ ಒನ್ಸ್. ಇದೇನಂತ ಯಂಗ್ ಲೇಡಿ ಅಂತಾಳೆ. ಏನಂತಾಳೆ ಅಂದ್ರೆ ಹೌದು ನೀ ಮಾಡ್ಬೋದಾಗಿತ್ತು, ಬಟ್ ನೀ ಅದನ್ನು ಮಾಡಿದ್ರೆ ನಾ ಆಬ್ವಿಯಸ್ಲಿ ಏನು ಮಾಡ್ತಿದ್ದೆ ಅಂದ್ರೆ ಪೊಲೀಸ್ರಿಗೆ ಫೋನ್ ಹಚ್ತಿದ್ದೆ, ಅವ್ರು ನೀನು ಬಂದು ಹಿಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾ. ಯು ಕ್ಯಾನ್ ಸಿ ದ ಯಂಗ್ ಲೇಡಿ ಈಸ್ ಹಿಯರ್ ಆ್ಯಂಡ್ ದ ಹೊರಾಸ್ ಈಸ್ ಹಿಯರ್ ಆ್ಯಂಡ್ ದ ಶೆರಿ ಈಸ್ ಹಿಯರ್. ಓಕೆ. Horace said, I would, of course, cut the telephone wires first and then. ಸೊ ಏನಂತಂದ್ರವ, ನಾ ಎಲ್ಲ ವೈರಿಂಗ್ ನೋಡ್ಕೊಂಡಿನ್ವಾ, ನನಗೇನು ಹೇಳತ್ತೀನಿ ನೀನು, ನಾ ಆಬ್ವಿಯಸ್ಲಿ ಟೆಲಿಫೋನ್ ವೈರ್ಸ್ ಎಲ್ಲ ಕಟ್ ಮಾಡೋಕಿದ್ದೆ ಅಂತೇಳಿ ಸುಮ್ಮ ಹೆಸಿಟೇಟ್ ಮಾಡ್ಕೊತಾನೆ. ಒಂದು ಸ್ಮೈಲ್ ಆನ್ ಹಿಸ್ ಫೇಸ್. ಹೇ ರಾಜಾಜಿ ಆ ಮೂಮೆಂಟ್ ಆಕತ್ತಿಲ್ಲಿ. ಐ ವುಡ್ ಮೇಕ್ ಶ್ಯೂರ್ ದಟ್ ಯು ಕುಡ್ ಡೂ ನಥಿಂಗ್ ಫಾರ್ ಸಮ್ ಟೈಮ್ಸ್, ಅ ಫ್ಯೂ ಅವರ್ಸ್ ವುಡ್ ಬಿ ಇನಫ್. ಸೊ ಏನಂತಂದ್ರೆ ನಾ ಏನರ ಮಾಡಿ ಒಟ್ಟು ನೀನು ಒಂದು ಸ್ವಲ್ಪ ಹೊತ್ತು ಮಟ್ಟ ನಿಂಗೆ ಏನೂ ಮಾಡೋಕೆ ಬರ್ಲಾರ್ದಂಗೆ ನಾ ಮಾಡಿ ಹೋಗಿದ್ದೆ, ಹೋಗಿದ್ದೆ ಅಂತ ಹೇಳ್ತಾನವ. ಶಿ ಲುಕ್ಡ್ ಆಟ್ ಹಿಮ್ ಸೀರಿಯಸ್ಲಿ, ಯು ವುಡ್ ಹರ್ಟ್ ಮೀ ಅಂತ. ಸೊ ಸ್ವಲ್ಪ ಇಲ್ಲ ಏನಂದ್ರೆ ಇಲ್ಲಿ ಯೂಟ್ಯೂಬ್ ವಿಡಿಯೋ ಇದೆ, ಸಣ್ಣ ಹುಡುಗರು ನೋಡತ್ತೀರಿ, ಬಟ್ 10th ಹುಡುಗರೆಲ್ಲ ನಡೀತೈತಿ. ಏನಂತ ಅಂದ್ರೆ ಆಕಿ ಸೀರಿಯಸ್ಲಿ ನೋಡಿ ಯು ವುಡ್ ಹರ್ಟ್ ಮೀ ಅಂತೇಳಿ ಒಂದು ಟೈಪ್ ಎಮೋಷನಲ್ ಬೇಕು. ನೀವೇನು ಗರ್ಲ್ಸ್ ಗೇಮ್ ಎಲ್ಲ ಗೊತ್ತಿರ್ತಲ್ಲ ನಿಮ್ಗೆ, ಅದನ್ನ ಮಾಡ್ತಾಳೆ ಆಕಿ. ಹೊರಾಸ್ ಪೋಸ್ಡ್ ಆ್ಯಂಡ್ ದೆನ್ ಸೆಡ್, ಐ ಥಿಂಕ್ ಐ ವಾಸ್ ಟ್ರೈಂಗ್ ಟು ಫ್ರೈಟನ್ ಯು ವೆನ್ ಐ ಸೆಡ್ ದ್ಯಾಟ್. ಸೊ ಹೊರಾಸ್ ಏನಂತ ಸುಮಾರು ಏನು ಹೇಳ್ತಾನೆ ಅಂದ್ರೆ ನಾನು ಹಿಂಗೆ ಹೆದರ್ಸಕ್ಕೆ ಟ್ರೈ ಮಾಡತ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಕಿ ಏನಂತಾಳೆ ಅಂದ್ರೆ ಯು ಡಿಡೆಂಟ್ ಫ್ರೈಟನ್ ಮೀ, ಹೊರಾನ್ಸ್ ಸಜೆಸ್ಟೆಡ್, ಇಟ್ ವುಡ್ ಬಿ ನೈಸ್ ಇಫ್ ಯು ವುಡ್ ಫಾರ್ಗಾಟ್ ಯು ಎವರ್ ಸಾ ಮೀ, ಲೆಟ್ ಮೀ ಗೋ ಅಂತ. ನಮ್ಮ ಈ ಹೊರಾಸ್ ಏನಂತಾನಂದ್ರೆ ಈಗ ಚಲೋ ಆತ್ ನಡಿ, ನಾ ಏನು ಮಾಡ್ತೀನಿ ಅಂದ್ರೆ ನಾನು ಅದು ಬಂದಿನ ಅಂತ ಹೇಳಿ ನೀನು ನೆನಪಾರ್ಬಿಡ, ನಾ ಈಗ ಹೊಕ್ಕಿನಿ ಅಂತ ಹೇಳ್ತಾನೆ. ದ ವಾಯ್ಸ್ ವಾಸ್ ಸಡನ್ಲಿ ಶಾರ್ಪ್. ಸೊ ಈಗ ವಾಯ್ಸ್ ಏನಂದ್ರೆ ಆ ಪ್ಲಿಸೆಂಟ್ ವಾಯ್ಸ್ ಹೆಣ್ಮಗಳದ್ದು ಏನಾಗುತ್ತೆ ಅಂದ್ರೆ ಒಮ್ಮೆ ಶಾರ್ಪ್ ಆಕತಿ. ಶಾರ್ಪ್ ಆಗಿ, ವೈ ಶುಡ್ ಐ, ಯು ವೇರ್ ಗೋಯಿಂಗ್ ಟು ರಾಬ್ ಮೀ, ಇಫ್ ಐ ಲೆಟ್ ಯು ಗೋ ಯು ವಿಲ್ ಓನ್ಲಿ ರಾಬ್ ಸಮೋನ್ ಎಲ್ಸ್, ಸೊಸೈಟಿ ಮಸ್ಟ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೆನ್ ಲೈಕ್ ಯು ಅಂತ. ಸೊ ಇಂಥ ಪಂಚಿಂಗ್ ಡೈಲಾಗ್ ಹೊಡಿತಾಳಕಿ. ನಾ ಯಾಕೆ ಬಿಡ್ಬೇಕು ಈಗ, ನಾ ಏನಾರ ಬಂದಿದ್ದಿಲ್ಲ ಅಂದ್ರೆ ನೀನು ಮಾಡ್ತಿದ್ದೆ ಅಂದ್ರೆ ರಾಬ್ ಮಾಡ್ತಿದ್ದೆ, ನೀನು ಹಿಂಗೆ ಬಿಟ್ರೆ ನೀನು ಹೋಗಿ ಬೇರೆಯವ್ರನ್ನೆಲ್ಲ ರಾಬ್ ಮಾಡ್ತೀಯ, ನಿನ್ನಂಥ ಕಳ್ಳರುಗಳಿಂದ ಏನಿರ್ಬೇಕಂದ್ರೆ ಸೊಸೈಟಿ ಪ್ರೊಟೆಕ್ಟೆಡ್ ಇರ್ಬೇಕು ಅಂತ ಹೇಳ್ತಾನೆ. ಈಗ ಹೊರಾಸ್ ಸ್ಮೈಲ್ಡ್, ಐ ಆಮ್ ನಾಟ್ ಅ ಮ್ಯಾನ್ ಹೂ ಥ್ರೆಟನ್ಸ್ ಅ ಸೊಸೈಟಿ, ಐ ಸ್ಟೀಲ್ ಓನ್ಲಿ ಫ್ರಮ್ ದೋಸ್ ಹೂ ಹ್ಯಾವ್ ಅ ಲಾಟ್ ಆಫ್ ಮನಿ, ಐ ಸ್ಟೀಲ್ ಫಾರ್ ಅ ವೆರಿ ಗುಡ್ ರೀಸನ್ ಆ್ಯಂಡ್ ಐ ಹೇಟ್ ದ ಥಾಟ್ ಆಫ್ ದ ಪ್ರಿಸನ್. ಸೊ ವೆರಿ ಏನಂದ್ರೆ ಟ್ಯಾಲೆಂಟೆಡ್ ಥೀಫ್ ಅಥವಾ ಹಾನೆಸ್ಟ್ ಥೀಫ್ ಅನ್ಬೇಕು ಇವಂಗ. ಇವ ಏನಂತಂದ್ರೆ ನಾನು ಸೊಸೈಟಿ ಥ್ರೆಟನ್ ಮಾಡೋ ಮನುಷ್ಯನಲ್ಲ, ನಾನು ಯಾರ ಕಡೆ ಭಾಳ ರೊಕ್ಕ ಐತಲ್ಲ ಅವ್ರನ್ನಷ್ಟೇ ನಾ ಕಳು ಮಾಡ್ತೀನಿ. ಅದು ಏನಂದ್ರೆ ಭಾಳ ಒಳ್ಳೆ ರೀಸನಿಗೆ ಕಳು ಮಾಡ್ತೀನಿ. ವೆರಿ ಗುಡ್, ಕಳು ಮಾಡೋದು ಒಳ್ಳೆ ರೀಸನಿಗೆ ಅಂತ. ಆ್ಯಂಡ್ ಐ ಹೇಟ್ ದ ಥಾಟ್ ಆಫ್ ದ ಪ್ರಿಸನ್. ಸೊ ಶಿ ಲಾಫ್ಡ್ ಆ್ಯಂಡ್ ಹಿ ಬೆಗ್ಡ್. ಓಕೆ, ಒಬ್ವಿಯಸ್ಲಿ ಅವರು ತಮ್ಮ ಸಿಗ್ನೇಚರ್ ಸ್ಟೆಪ್ ಒಳಗೆ ಏನಂದ್ರೆ ನಗತಾಳಕ್ಕೆ. ಆ್ಯಂಡ್ ಹಿ ಬೆಗ್ಡ್ ಥಿಂಕಿಂಗ್ ದಟ್ ಹಿ ಹ್ಯಾಡ್ ಪರ್ಸ್ಯೂಡೆಡ್ ಹರ್. Look, I have no right to ask you for anything, but I am desperate. Let me go and I promise never to do this kind of thing again. I literally mean it. ಸೊ ಅವ ಏನಂತಾನಂದ್ರೆ ಈಗ ನೋಡ, ನಾ ಈಗ ನಿಂಗೆ ಹೇಳಕ್ಕೆ ಯಾರು ಅಲ್ಲ, ಬಟ್ ನಾ ಏನಂದ್ರೆ ಈ ಸಲ ನಾನು ಹಿಂಗೆ ಪ್ರಾಮಿಸ್ ಮಾಡ್ತೀನಿ, ನಂಗೆ ಈಗ ಬಿಟ್ಬಿಡ, ನಾ ಇನ್ನೊಮ್ಮೆ ಇದನ್ನು ಮಾಡೋಂಗಿಲ್ಲ, ಈ ಟೈಪ್ ಕೆಲಸ ಮಾಡೋಂಗಿಲ್ಲ ಅಂತ ಹೇಳ್ತಾನೆ. ಶಿ ವಾಸ್ ಸೈಲೆಂಟ್ ವಾಚಿಂಗ್ ಹಿಮ್ ಕ್ಲೋಸ್ಲಿ. ಸ್ವಲ್ಪ ಆಕೇನು ಹಾಕಳಂದ್ರೆ ಈಗ ಸೈಲೆಂಟ್ ಹಾಕಳ. ದೆನ್ ಶಿ ಸೆಡ್, ಯು ಆರ್ ರಿಯಲಿ ಅಫ್ರೇಡ್ ಆಫ್ ಗೋಯಿಂಗ್ ಟು ಪ್ರಿಸನ್ ಆರೆಂಟ್ ಯು ಅಂತಾಳೆ. ಸೊ ಆಮೇಲೆ ಏನಂತಾಳೆ ಅಂದ್ರೆ ಆಕಿ, ಹೌದಲ್ಲ ನಿಂಗೆ ಭಾಳ ಹೆದರ್ತಿಯಲ್ಲ ನೀ ಜೈಲಿಗೆ ಹೋಗಕ್ಕೆ, ಹೌದಾ ಇಲ್ಲ ಅಂತಾಳೆ. ಅದಕ್ಕೆ ಶಿ ಕೇಮ್ ಓವರ್ ಟು ಹಿಮ್ ಶೇಕಿಂಗ್ ಹರ್ ಹ್ಯಾಂಡ್, ಐ ಹ್ಯಾವ್ ಆಲ್ವೇಸ್ ಲೈಕ್ ದ ರಾಂಗ್ ಕೈಂಡ್ ಆಫ್ ಪೀಪಲ್. ಸೊ ಒಟ್ಟು ಏನದು ಬಾಟ್ಲಿ ಒಳಗೆ ಹಾಕ್ಕೊಳ್ಳೋದು ಅಂತಾಳಲ್ಲ, ಅದ ಮಾಡತ್ತಿದ್ದಕ್ಕೆ ಇಲ್ಲೇ. ಹಿಂಗೆ ಕೈ ಏನಂದ್ರೆ ಶೇಕ್ ಮಾಡ್ಕೊಂಡು ಬರ್ತಾಳೆ, ಐ ಮೀನ್ ಶೇಕ್ ಇಟ್ ಪುಷ್ಪವತಿ ಅಲ್ಲ, ಶೇಕ್ ಮಾಡ್ಕೊಂಡು ಬರ್ತಾಳೆ. ಬಂದು ಐ ಹ್ಯಾವ್ ಆಲ್ವೇಸ್ ಲೈಕ್ಡ್ ದ ರಾಂಗ್ ಕೈಂಡ್ ಆಫ್ ಪೀಪಲ್. ಆಕೆ ಏನಂತಾಳಂದ್ರೆ ನಂಗೆ ಯಾವತ್ತೂ ಯಾರು ಮನುಷ್ಯರು ತಪ್ಪಿರ್ತಾರಲ್ಲ ಅವರೇ ಸೇರ್ತಾರೆ ಅಂತಾರೆ. ಸೊ ಇಲ್ಲೇ ಪ್ರೂವ್ ಆಕತಿ ಆಕೆ ಹುಡುಗಿ ಅಂತೇಳಿ. ಶಿ ಪಿಕ್ಡ್ ಅಪ್ ಅ ಸಿಲ್ವರ್ ಬಾಕ್ಸ್ ಫ್ರಮ್ ದ ಟೇಬಲ್ ಆ್ಯಂಡ್ ಟುಕ್ ಅ ಸಿಗರೇಟ್ ಫ್ರಮ್ ಇಟ್. ತೊಗೊಂತಾಳಂದ್ರೆ ಸಿಲ್ವರ್ ಬಾಕ್ಸ್ ಇರ್ತೈತಿ ಟೇಬಲ್, ಅಲ್ಲಿಂದ ತೊಗೊಂತಾಳ, ಅಲ್ಲಿಂದ ಸಿಗರೇಟ್ ತೊಗೊಂತಾಳ. ವೆರಿ ಚಪ್ರಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಹೊರಾಸ್ ಈಗರ್ ಟು ಪ್ಲೀಸ್ ಹರ್ ಆ್ಯಂಡ್ ಸೀಯಿಂಗ್ ದಟ್ ಶಿ ಮೈಟ್ ಹೆಲ್ಪ್ ಹಿಮ್. ಸೊ ಹೊರಾಸ್ ಏನು ಮಾಡ್ತಾನಂದ್ರೆ
ಪ್ಲೀಸರ್ ಅಂದ್ರೆ ಬಿಟ್ಬಿಡುವ ಅಂತೇಳಿ ಆ ಟೈಪ್ ಪ್ಲೀಸ್ ಮಾಡೋಕೆ ಹೋಗ್ತಾನೆ. ಟುಕ್ ಆಫ್ ಹಿಸ್ ಗ್ಲೌಸ್ ಆ್ಯಂಡ್ ಗೇವ್ ಹರ್ ಹೀಸ್ ಸಿಗರೆಟ್ ಲೈಟರ್. ಸೊ ಏನು ಮಾಡ್ತಾನೆ, ಸ್ವಲ್ಪ ಒಳಗೆ ಹಾಕೊಳಕ್ಕೆ ಇವನು ಏನು ಮಾಡ್ತಾನೆ ಅಂದರೆ ಇವನ್ ಲೈಟ್ರ್ ಹೋಗಿ ಗ್ಲೌಸ್ ತೆಗಿತಾನೆ. ಇಲ್ಲಿ ನೆನ್ಪಿಟ್ಕೋರಿ ಇದೊಂದು ಮೋಸ್ಟ್ ಟರ್ನಿಂಗ್ ಪಾಯಿಂಟ್. ಆಮೇಲೆ ಗ್ಲೌಸ್ ತೆಗಿತಾನೆ. ಈಗ ಗ್ಲೌಸ್ ತೆಗೆದು ಏನು ಮಾಡ್ತಾನೆ ಅಂದ್ರೆ ತನ್ನ ಸಿಗರೆಟ್ ಲೈಟರ್ನ ಕೊಡ್ತಾನೆ ಆಕೆ ಕಡೆ. ಯು ವಿಲ್ ಲೆಟ್ ಮಿ ಗೋ, ಹಿ ಹೆಲ್ಡ್ ದ ಲೈಟರ್ ಟುವರ್ಡ್ಸ್ ಹರ್. ಸೊ ಆಕೆಗೆ ಲೈಟರ್ ಕೊಟ್ಟವ ಏನಂತಾನೆ, ಈಗಾರ ಬಿಡ್ತೇನವಾ ತಾಯಿ ನನ್ನ ಅಂತ ಹೇಳ್ತಾನೆ. ಎಸ್ ಬಟ್ ಓನ್ಲಿ ಇಫ್ ಯು ವಿಲ್ ಡೂ ಸಮಥಿಂಗ್ ಫಾರ್ ಮೀ. ಬಟ್ ಆಕೆ ಏನಂತಾಳೆ ಅಂದ್ರೆ, ಹೌದಾ ನಾನು ನಿನ್ನ ಬಿಡ್ತೀನಿ, ಬಟ್ ನೀನು ಹಂಗೆ ಒಂದು ಕೆಲಸ ಮಾಡ್ಬೇಕಂತ ಹೇಳ್ತಾನೆ. ಎನಿಥಿಂಗ್ ಯು ಸೇ. ಸೊ ಅವ ಏನಂತಾನೆ, ಅಥವಾ ಏನಂತೆ, ಬಿಫೋರ್ ವಿ ಲೆಫ್ಟ್ ಫಾರ್ ಲಂಡನ್ ಐ ಪ್ರಾಮಿಸ್ ಮೈ ಹಸ್ಬೆಂಡ್ ಟು ಟೇಕ್ ಮೈ ಜ್ಯುವೆಲ್ಸ್ ಟು ಅವರ್ ಬ್ಯಾಂಕ್. ಸೊ ಆಕೆ ಏನಂತಾಳೆ ಅಂದ್ರೆ, ಈ ಒಂದು ಕಟ್ಟಿ ಹೇಳ್ತಾಳೆ, ಲಂಡನ್ಕಿನ್ನ ಹೋಗೋಕ್ಕಿನ್ನ ಮುಂಚೆ ನಾ ಏನಂದ್ರೆ ನನ್ನ ಗಂಡಗೆ ಏನು ಪ್ರಾಮಿಸ್ ಮಾಡಿದ್ದೆ ಅಂದ್ರೆ, ನನ್ನ ಜ್ಯುವೆಲ್ಸನ್ನ ನಾನು ಬ್ಯಾಂಕಿಗೆ ಏನಂದ್ರೆ ಕರ್ಕೊಂಡು ಹೋಗ್ತೀನಿ. ಬಟ್ ಐ ಲೆಫ್ಟ್ ದಮ್ ಹಿಯರ್ ಇನ್ ದ ಸೇಫ್. ಬಟ್ ನಾನು ಏನು ಮಾಡಿದೆ, ನೆನಪಾರಿ ಇಲ್ಲೇ ಬಿಟ್ಟು ಹೋದೆ. ಐ ವಾಂಟ್ ಟು ವೇರ್ ದಮ್ ಟು ಅ ಪಾರ್ಟಿ ಟು ನೈಟ್. ಸೊ ಐ ಕೇಮ್ ಡೌನ್ ಟು ಗೆಟ್ ದಮ್ ಬಟ್ ಅಂತ ಹೇಳ. ಸೊ ಈಗ ಹೊರಸಿಗೆ ಟೂಟ ಏಕ ಪರಿಂದ ಆಗತ್ತೆ, ಯಾಕಂದ್ರೆ ಮದುವೆ ಆಗ್ಬಿಟ್ಟಿರ್ತೈತೆ ಆಕಿನ. ಸೊ ಮನ್ ಮೇಲೆ ಲಡ್ಡು ಫೂಟ ಗಯ. ಅದಕ್ಕೆ ಈಗ ಹೊರಾಸ್ ಏನು ಮಾಡ್ತಾನೆ ಅಂದ್ರೆ, ಹೊರಾಸ್ ಸ್ಮೈಲ್ಡ್, ಯು ಹ್ಯಾವ್ ಫಾರ್ಗಟನ್ ದ ನಂಬರ್ಸ್ ಟು ಓಪನ್ ದ ಸೇಫ್ ಹ್ಯಾವಂಟ್ ಯು ಅಂತಾನೆ. ಸೊ ಹೊರಾಸ್ ಏನಂತಾನೆ ಅಂದ್ರೆ, ಹೌದಾ ಹಂಗಂದ್ರೆ ನೀ ಈಗ ಮರ್ತಿರ್ಬೋದಲ್ಲ ನಂಬರ್, ನಿಂಗೆ ನೆನಪಿರಕ್ಕಿಲ್ಲ ಅಂತಾನೆ. ಅದಕ್ಕೆ ಆಕಿ ಯಂಗ್ ಲೇಡಿ ಏನಂತಾಳೆ ಅಂದ್ರೆ, ಹೌದಪ್ಪ ಜಸ್ಟ್ ಲೀವ್ ಇಟ್ ಟು ಮೀ. ಸೊ ಈಗ ಹೊಳ್ಳಿ ಹೊರಾಸ್ ಏನಂತಾರೆ, ನಂಗೆ ಬಿಟ್ಬಿಡ, ನಂಗೆ ಏನಂದ್ರೆ ಒಂದು ತಾಸು ಒಳಗೆ ನಿಂಗೆಲ್ಲ ನಾನು ನಂದು ತಲೆ ಹೊಡಿಸಿ ನಿಂಗೆ ಕೊಡ್ತೀನಿ. ಐ ವಿಲ್ ಹ್ಯಾವ್ ಟು ಬ್ರೇಕ್ ಯುವರ್ ಸೇಫ್ ಅಂತ. ನಾನು ನಿನ್ನ ಸೇಫ್ ಮುರಿಬೇಕಾಗತ್ತೆ ಅಂತಾನೆ. ಡೋಂಟ್ ವರಿ ಅಬೌಟ್ ದಟ್, ಮೈ ಹಸ್ಬೆಂಡ್ ವೋಂಟ್ ಬಿ ಹಿಯರ್ ಫಾರ್ ಅ ಮಂತ್ ಆ್ಯಂಡ್ ಐ ವಿಲ್ ಹ್ಯಾವ್ ದ ಸೇಫ್ ಮೆಂಡೆಡ್ ಬೈ ದಟ್ ಟೈಮ್. ಸೊ ಒಂದು ತಿಂಗಳ ಮಟ್ಟ ನನ್ನ ಗಂಡ ಇಲ್ಲಿ ಬರೋಂಗಿಲ್ಲ, ನೀ ಅದ್ರ ಬಗ್ಗೆ ವಿಚಾರ ಮಾಡಬೇಡ, ನೀ ಮುರಿ ಅಂತ ಹೇಳ್ತಾನೆ. ಆ್ಯಂಡ್ ವಿದಿನ್ ಅನ್ ಅವರ್ ಹೊರಾಸ್ ಹ್ಯಾಡ್ ಓಪನ್ ದ ಸೇಫ್. ಸೊ ಒಂದು ತಾಸು ಒಳಗೆ ಏನು ಮಾಡ್ತಾನೆ ಅಂದ್ರೆ, ಹೊರಾಸ್ ಸೇಫ್ನ ಓಪನ್ ಮಾಡ್ತಾನೆ. ಗಿವನ್ ಹರ್ ದ ಜ್ಯುವೆಲ್ಸ್ ಆ್ಯಂಡ್ ಗಾನ್ ಹ್ಯಾಪಿಲಿ ಎಲ್ಲ ತೆಗಿತಾನೆ. ಆಕೆಗೆ ಜ್ಯುವೆಲ್ರಿ ಕೊಟ್ಟು ಹೋಗ್ತಾನೆ. ಟರ್ನಿಂಗ್ ಪಾಯಿಂಟ್ನ ಅವಾಗ ನೆನ್ಪಿಟ್ಕೋರು ಅಂತ ಹೇಳಿದ್ದೆ. ಅವ ಯಾವಾಗ ಲೈಟರ್ ಕೊಡತ್ತಾನಲ್ಲ ಅವಾಗ ಏನಂದ್ರೆ ಅಮ್ಮ ಗ್ಲೌಸ್ ಬಿಚ್ಚಿರ್ತಾನೆ. ಸೊ ಅದು ಒಂದು ಮೇನ್ ಪಾಯಿಂಟ್ ಇಲ್ಲ. ಫಾರ್ 2 days he kept his promise to the kind young lady. ಸೊ 2 ದಿನದ ಮಟ್ಟ ಅವ ಪ್ರಾಮಿಸ್ ಮಾಡಿರ್ತಾನೆ, ಇನ್ನೊಮ್ಮೆ ಇಂಥ ಕೆಲಸ ಮಾಡೋಂಗಿಲ್ಲ ಅಂತೇಳಿ ಅದನ್ನು ಅವ ಮಾಡ್ತಾನೆ. ಯಾಕಂದ್ರೆ ಅವ್ನ ಮನೆ ಒಳಗೆ ಬುಲ್ಬುಲಿ ಆಗಿರ್ತಾವೆ. ಆನ್ ದ ಮಾರ್ನಿಂಗ್ ಆಫ್ ದ 3rd day however he thought of the books he wanted and he knew he would have to look for another safe. ಸೊ ಬಟ್ ಅವ್ಗಳು 3ನೇ ದಿನ ಏನಾಕತ್ತಂದ್ರೆ, ಆದರೂ ಅವ್ಗೆ ರೇರ್ ಬುಕ್ಸ್ ಮೇಲೆ ಭಾಳ ಶಾಕ್ ಇರ್ತೈತಲ್ಲ, ಅವ್ಗೆ ಬೇಕಾಗಿರ್ತೈತಿ. ಸೊ ಅವ ಅದಕ್ಕೆ ಏನು ಮಾಡ್ತಾನೆ ಅಂದ್ರೆ, ಬೇರೆ ಸೇಫ್ ನೋಡೋಣ ಅಂತ ಹೋಗ್ತಾನೆ. ಬಟ್ ಈ ನೆವರ್ ಗಾಟ್ ಅ ಚಾನ್ಸ್ ಟು ಬಿಗಿನ್ ಹಿಸ್ ಪ್ಲ್ಯಾನ್. ಸೊ ಆದ್ರೆ ಅವಂಗೆ ತನ್ನ ಪ್ಲ್ಯಾನ್ನ ಸ್ಟಾರ್ಟ್ ಮಾಡೋಕೆ ಕೊಟ್ಟ ಚಾನ್ಸ್ ಸಿಗಲಿಲ್ಲ. ಬೈ ನೂನ್ ಅ ಪೊಲೀಸ್ ಮ್ಯಾನ್ ಹ್ಯಾಡ್ ಅರೆಸ್ಟೆಡ್ ಹಿಮ್ ಫಾರ್ ದ ಜ್ಯುವೆಲ್ ರಾಬ್ರಿ ಅಟ್ ಅ ಶಾರ್ಟ್ ಓವರ್ ಗ್ರೈನ್ಸ್. ಸೊ ಹಂಗೇನು ಮಾಡ್ತಿದ್ರು ಅಂದ್ರೆ, ಶಾರ್ಟ್ ಓವರ್ ಗ್ರೈನ್ಸ್ ಒಳಗೆ ನೀ ಏನು ಕಳು ಮಾಡಿಯಲ್ಪ ಮನುಷ್ಯ, ಬಾ ಇಲ್ಲಿ ಅಂತೇಳಿ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ. ಹಿಸ್ ಫಿಂಗರ್ ಪ್ರಿಂಟ್ಸ್ ಫಾರ್ ಹ್ಯಾಡ್ ಓಪನ್ ದ ಸೇಫ್ ವಿದೌಟ್ ದ ಗ್ಲೌಸ್ ವೇರ್ ಆಲ್ ಓವರ್ ದ ರೂಮ್ and no one believed him when he said that the wife of the owner of the house had asked him to open the safe for her. ಸೊ ಈಗ ಏನು ಮಾಡ್ತಾನಂದ್ರೆ, ಯಾರೂ ಬಿಲೀವ್ ಮಾಡೋಂಗಿಲ್ಲ. ಮಾವ ಹೇಳ್ತಾನೆ, ಇಲ್ಲ ನನಗೆ ಆ ಮನಿ ಹೆಣ್ಮಗಳು ಹೇಳಿದ್ಲೆ ತೆಗೆದುಕೊಡು ಅಂತ ಹೇಳಿದ್ರು, ಅವನ್ನ ಯಾರೂ ನಂಬಂಗೆ ಅಲ್ಲ. ದ ವೈಫ್ ಹರ್ ಸೆಲ್ಫ್, a grey-haired, sharp-tongued woman of a 60 said that the story of a nonsense. ಸೊ ಅಲ್ಲೇ ಏನಿರ್ತಾಳಂದ್ರೆ, ಇನ್ನೊಬ್ಬಾಕಿ ಹೆಣ್ಮಗಳು ಇರ್ತಾಳೆ, ಆಕಿ ಆ ಮನಿ ನಿಜವಾದ ಹೆಂಡತಿ. ಆಕಿ ಏನಂತಾಳಂದ್ರೆ, ಗ್ರೇಡ್ 60 ವರ್ಷದಾಗ ಇರ್ತಾಳೆ. ಆಕಿ ಏನು ಸ್ಟೋರಿ ಹೇಳತ್ತಾನೆ, ನಾನ್ ಸೆನ್ಸ್, ನಾ ಸತ್ರು ಹೇಳಿಲ್ಲ ಅಂತ ಹೇಳ್ತಾನೆ. ಹೊರಾಸ್ ಈಸ್ ನಾವ್ ದ ಅಸಿಸ್ಟೆಂಟ್ ಲೈಬ್ರರಿಯನ್ ಇನ್ ದ ಪ್ರಿಸನ್. ಸೊ ಈಗ ಏನಂದ್ರವ ಜೈಲಿಗೆ ಹೋದ ಅಸಿಸ್ಟೆಂಟ್ ಲೈಬ್ರರಿಯನ್. ಈ ಆಫನ್ ಥಿಂಗ್ಸ್ ಆಫ್ ದ ಚಾರ್ಮಿಂಗ್ ಕ್ಲೆವರ್ ಯಂಗ್ ಲೇಡಿ ಹೂ ವಾಸ್ ಇನ್ ದ ಸೇಮ್ ಪ್ರೊಫೆಷನ್ ಆ್ಯಸ್ ಹಿ ವಾಸ್. ಸೊ ಈಗೂ ಕುಂತು ನೋಡ್ರಲ್ಲೇ ಬಬಲ್ ಒಳಗೆ ಇಮ್ಯಾಜಿನ್ ಮಾಡ್ಕೊಳತ್ತಾನ. ಸೊ ಅಕ್ಕಿನೂ ಏನಿದ್ಲ ಅಂದ್ರೆ ಆ ಪ್ರೊಫೆಷನ್ ಒಳಗೆ ಇದ್ಲ. ಅವ ಯಾವ ಪ್ರೊಫೆಷನ್ ಅಂದ್ರೆ, ಅಕ್ಕಿನೂ ಕಳುನ ಮಾಡು ಕೆಲಸ ಮಾಡ್ತಿದ್ಲ. who had tricked him. He gets very angry when anyone talks about a honor among thieves. ಸೊ ಹಂಗೆ ಭಾಳ ಸಿಟ್ಟು ಬರ್ತೈತೆ ಯಾವಾಗಾರ ಥೀವ್ಸ್ ನಡೆದರು ಹಾನರ್ ಬಗ್ಗೆ ಮಾತಾಡಿದ್ರ ಅಂತ ಹೇಳ್ತಾನೆ. ಸೊ ಇದನ್ನು ಬರ್ದವ್ರು ಯಾರು? ವಿಕ್ಟರ್ ಕ್ಯಾನಿಂಗ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಸ್ಟೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಬಾಯ್.